167 ಶ್ಲೋಕದಿಂದ ಎಲ್ಲಿವರೆಗೂ ಹೇಳೋದು ಸರ್? 170 ತನಕ. ಸರ್ ಹೇಳ್ತೀನಿ ಸರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶೋ ಮಮಾಹಮಿತಿ ವಿಕಲ್ಪ ಹೇತುಃ. ವಸ್ತು ವಿಕಲ್ಪ ಹೇತು. ವಸ್ತು ಬಿಟ್ರಿ ವಸ್ತು ಅಲ್ಲ, ನನ್ನ ಹತ್ರ ಹಮಿತಿ ಅಂತ ಇದೆ ಸರ್, ಅದಕ್ಕೆ ಏನಂತಿದೆ? ಕೋಶೋ ಮಮ ಹಮಿತಿ ವಿಕಲ್ಪ ಹೇತು ಅಂತ ಇದೆ ಸರ್. ವಸ್ತು ಇಲ್ವಲ್ಲಿ? ಇಲ್ಲ ಸರ್, ಇಲ್ಲ, ಪ್ರಿಂಟಿಂಗ್ ಆಗಿಲ್ಲ ಅನ್ಸುತ್ತೆ. ಓಹೋ ಓಕೆ. ಇದು ಸಂಸ್ಕೃತ ಯಾರ ಕಡೆ ಇದೆ? ಸಂಸ್ಕೃತ ಯಾರು ಇಟ್ಕೊಂಡಿದ್ದಾರೆ ಬುಕ್? ಆಕ್ಚುಲಿ ಇದು ಎಕ್ಸ್ಪ್ಲನೇಷನ್ ಅಲ್ಲಿ ವಸ್ತು ಅಂತ ಕೊಟ್ಟಿದ್ದಾರೆ ಸರ್, ಇಲ್ಲಿ ಪ್ರಿಂಟ್ ಆಗಿಲ್ಲ. ಸರಿ. ಓದಿ. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತುಃ. ಸಂಜ್ಞಾದಿಭೇದ ಕಲನಾ ಕಲಿತೋ ಬಲೀಯಾಂ ಸತ್ಪೂರ್ಯ ಕೋಶಂ ಅಭಿಪೂರ್ಯ ವಿಜೃಂಭತೆ ಯಃ. ಪಂಚೇಂದ್ರಿಯೈಃ ಪಂಚಭಿರೇವ ಹೋತೃಭಿಃ ಪ್ರಚೀಯಮಾನೋ ವಿಷಯಾಜ್ಯಧಾರಯಾ ಜಾಜ್ವಲ್ಯಮಾನೋ ಬಹುವಾಸನೇಂಧನೈಃ ಮನೋಮಯಾಗ್ನಿ ದಹತಿ ಪ್ರಪಂಚಂ. ನ ಹ್ಯಸ್ಥ್ಯವಿದ್ಯಾ ಮನಸೋ ಅತಿರಿಕ್ತಾಃ ಮನಹಿ ಅವಿದ್ಯಾ ಭವಬಂಧ ಹೇತುಃ. ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ ವಿಜೃಂಭಿತೆ ಅಸ್ಮಿನ್ ಸಕಲಂ ವಿಜೃಂಭತೆ. ಸ್ವಪ್ನೇರ್ತಶೂನ್ಯೇ ಸೃಜತಿ ಸ್ವಶಕ್ತ್ಯಾ ಭೋಕ್ತ್ರಾದಿವಿಶ್ವಂ ಮನ ಏವ ಸರ್ವಂ. ತದೈವ ಜಾಗ್ರತ್ ಅಪಿ ನೋ ವಿಶೇಷಃ ತತ್ಸರ್ವಮೇತನ್ಮನಸೋ ವಿಜೃಂಭಣಂ. ಇನ್ನೊಂದು ಹೇಳ್ಬೇಕಾ ಸರ್? ಸುಷುಪ್ತಿ ಕಾಲೆ ಇಲ್ಲ ಮೇಡಮ್, ಅದನ್ನ ಮಾಡಿಲ್ಲ. ಅದನ್ನ ಈ ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಏನು ಇದೆಯಲ್ವಾ, ಆ ಶ್ಲೋಕ ಕೊನೆ ಶ್ಲೋಕ ಹೇಳ್ರ. ಕೊನೆದೊಂದು ಲೈನ್ ಹೇಳ್ರದ್ರ. ತತ್ಪೂರ್ಯ ಕೋಶಂ ಅಭಿಪೂರ್ಯ ಕೋಶಂ ಅಲ್ಲ, ತತ್ಪೂರ್ವಂ ಅಂತ. ತತ್ಪೂರ್ವ ಬರ್ತಾ ಇಲ್ಲ ನಿಮ್ಮಿಂದ, ತತ್ಪೂರಿ ಅಂತ ಬರ್ತದ. ಓಕೆ. ತತ್ಪೂರ್ವ ಕೋಶ. ತತ್ಪೂರ್ವ. ಸರ್ ಕರೆಕ್ಟ್. ಸರಿ. ಅದು ಅರ್ಧ ಅಕ್ಷರ ಬಂತು, ಅದಕ್ಕೆ ಹೇಳಿದ್ದು. ಓಕೆ. ಆಮೇಲೆ ವಸ್ತು ಹಾಕೊಳ್ಳಿ. ವಸ್ತು ಬರ್ಕೊಂಡಿದ್ದೀನಿ ಸರ್, ವಸ್ತು ಬರ್ಕೊಂಡು. ಸುಷುಪ್ತಿ ಕಾಲೇ ಮನಸಿ ಪ್ರಲೀನೆ ನೈವಾಸ್ತಿ ಕಿಂಚಿತ್ ಸಕಲ ಪ್ರಸಿದ್ಧೇಃ. ಅತೋ ಮನ ಕಲ್ಪಿತ ಏವ ಪುಂಸಃ ಸಂಸಾರ ಏತಸ್ಯ ನ ವಸ್ತುತೋಸ್ತಿ. ಸುಷುಪ್ತಿ ಕಾಲೇ ಮನಸಿ ಪ್ರಲೀನೆ ನೈವಾಸ್ತಿ ಕಿಂಚಿತ್ ಸಕಲ ಪ್ರಸಿದ್ಧೇಃ. ಅತೋ ಮನ ಕಲ್ಪಿತ ಏವ ಪುಂಸಃ ಸಂಸಾರ ಏತಸ್ಯ ನ ವಸ್ತುತೋಸ್ತಿ. ಈಗ 2-3 ಉಪನ್ಯಾಸಗಳಿಂದ ವಿವೇಕ ಚೂಡಾಮಣಿಯ
ಬಹಳ ಸಕಲಕ್ಕೆ ಕಾರಣವಾಗಿರತಕ್ಕಂತಹದ್ದು. ಮತ್ತೆ ಇದನ್ನ ಸರಿಯಾಗಿ ತಿಳಿದುಕೊಂಡ್ರೆ ಸಕಲ ಸಂಸಾರವೂ ಕೂಡ ನಿರ್ಮೂಲವಾಗತಕ್ಕಂತಹದ್ದು, ಎಲ್ಲದಕ್ಕೆ ಒಂದು ಆಧಾರವಾಗಿರತಕ್ಕಂತಹದ್ದು. ಇವತ್ತು ಪ್ರಕೃತಿಯಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ಬೆಳೆದ ಜೀವ ಯಾವುದು ಅಂದ್ರೆ ಈ ಮನೋಮಯ ಕೋಶ ಹೊಂದಿರತಕ್ಕಂತಹ ಮಾನವನ ಮನಸ್ಸಿನ ಅದರ ಅನೇಕ ಅಜ್ಞಾನದಿಂದ ಕೂಡಿರತಕ್ಕಂತಹ ಏನು ವಿಕಲ್ಪಗಳಿದಾವ, ಆ ವಿಕಲ್ಪಗಳನ್ನ ಅತ್ಯಂತ ಸ್ಪಷ್ಟವಾಗಿ ಅದರ ದರ್ಶನವನ್ನ ಮಾಡುವಂತಹ ಒಂದು ಮೇಜರ್ ಸರ್ಜರಿ ಅಂತ ಹೇಳ್ಬೋದು. ಒಂದು ರೀತಿಯಿಂದ ಒಬ್ಬ ವಿದ್ಯಾರ್ಥಿಗೆ ಆತ್ಮನನ್ನ ತಿಳಿದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವ ತಯಾರಿ ಏನು ಅಂದ್ರೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು ಅನುಭವಗಳು ಮತ್ತೆ ಮತ್ತೆ ಬಂದು ಮನುಷ್ಯನನ್ನ ಅಡ್ಡಾಕ್ತಾ ಇರ್ತಾವ. ಅಂತಹ ಎಲ್ಲ ವಿಕಲ್ಪಗಳನ್ನ ನಿವಾರಿಸಲಿಕ್ಕೆ ಆಚಾರ್ಯ ಶಂಕರರು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಎನ್ನುವ ಹಾಗೆ ಮನಸ್ಸಿನಕ್ಕಿಂತ ಅತೀತವಾಗಿರ್ತಕ್ಕಂತಹ ಆತ್ಮನನ್ನ ಇಲ್ಲಿ ನಮಗೆ ಪರಿಚಯ ಮಾಡೋಕ್ಕೋಸ್ಕರ ಸಲುವಾಗಿ ಸಂಗಿಯಾಗಿರ್ತಕ್ಕಂತಹ ಮನಸ್ಸು ಯಾವ ರೀತಿಯಾಗಿ ಸಂಸಾರವನ್ನ ವಿಜೃಂಭಿಸುತ್ತಾ ಅದರ ಸಾಧಕ ಬಾಧಕಗಳಿಗೆ ಭ್ರಮಿಸುತ್ತಾ ಏನು ಈ ಒಂದು ದೊಂಬರಾಟವನ್ನು ಮಾಡ್ತಾ ಇದೆ. ಇಷ್ಟು ದೊಂಬರಾಟ ಮಾಡತಕ್ಕಂತಹ ಮನಸ್ಸು ಎರಡೂ ಅವಸ್ಥೆಗಳಲ್ಲಿ, ಜಾಗೃತ ಮತ್ತು ಸ್ವಪ್ನದಲ್ಲಿ ಎರಡೂ ಅವಸ್ಥೆಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಮುಖ್ಯ ಮಲ್ಲನಾಗಿ ಎದ್ದು ಕನಸಿನಲ್ಲಿ ಮತ್ತೆ ಮನೋಕಲ್ಪನೆಯನ್ನ, ಜಾಗೃತದಲ್ಲಿ ಇಂದ್ರಿಯ ವಸ್ತು ದರ್ಶನದ ಕಲ್ಪನೆಯನ್ನ ಕಲ್ಪಿಸಿಕೊಂಡು ಯಾವ ಮನಸ್ಸು ಎರಡು ಅವಸ್ಥೆಗಳಲ್ಲಿ ವಿಜೃಂಭಿಸ್ತದೋ ಇಂಥ ಮನಸ್ಸನ್ನ ಏಕಕಾರವಾಗಿ ಅಂದ್ರೆ ಒಂದೇ ಸಲಕ್ಕೆ ಅದನ್ನ ಹೊಡೆದಾಕ್ಲಿಕ್ಕೆ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಅವಸ್ಥೆಯನ್ನ ಪರಿಚಯ ಮಾಡ್ತಾ ಇದ್ದಾರೆ. ಅದು ಯಾವ ಅವಸ್ಥೆ ಅಂತಂದ್ರೆ ಸುಷುಪ್ತಿ ಕಾಲೇ ಮನಸಿ ಪ್ರಲೀನೆ. ಮನಸಿ ಪ್ರಲೀನೆ ಅಥ ಸುಷುಪ್ತಿ ಕಾಲ. ಸುಷುಪ್ತಿ ಕಾಲದಲ್ಲಿ ಈ ಮನಸ್ಸು ಪ್ರಲೀನ ಅಂದ್ರೆ ಲಯವಾಗಿ ಬಿಟ್ಟಿರ್ತದೆ. ಕಾಣದಂಗಾಗಿಬಿಟ್ಟಿರ್ತದೆ. ಎಂಥ ಅವಸ್ಥೆಯಲ್ಲಿ? ಸುಷುಪ್ತಿ ಅವಸ್ಥೆಯಲ್ಲಿ. ನೈವ ಅಸ್ತಿ ಕಿಂಚಿತ್ ಸಕಲ ಪ್ರಸಿದ್ಧೇ. ಮತ್ತೆ ಯಾರಾದರೂ ಆರ್ಗ್ಯುಮೆಂಟ್ ಮಾಡ್ಬೋದು ಅಂತ ಹೇಳಿ ಆ ಎರಡನೇ ಲೈನ್ ಹಾಕಿದ್ದಾರೆ. ಸಕಲ ಪ್ರಸಿದ್ಧೇ ನೈವ ಅಸ್ತಿ. ಯಾರಿಗೂ ಕೂಡ ಏನು ಸ್ವಲ್ಪನೂ ಸಂಶಯ ಬರದಂತೆ ಎಲ್ಲರಿಗೂ ತಿಳಿದಿರ್ತಕ್ಕಂತಹದ್ದು ವಿಷಯ ಇದು. ಸುಷುಪ್ತಿ ಕಾಲದಲ್ಲಿ ಮನಸ್ಸಿರೋದಿಲ್ಲ ಅಂತ ಎಲ್ಲರಿಗೆ, ಯಾರೆಲ್ಲ ನಿದ್ರೆಯನ್ನು ಅನುಭವಿಸ್ತಾರೆ ಅವರೆಲ್ಲರ ಅನುಭವಕ್ಕೆ ಬರ್ತಕ್ಕಂಥದ್ದು. ಮತ್ತೇನು ಅನುಭವ ಇಲ್ಲದೆ ಇರ್ತಕ್ಕಂಥದ್ದು ಸುಮ್ಮನೆ ಶಾಸ್ತ್ರ ಪ್ರಮಾಣವಾಗಿರ್ತಕ್ಕಂಥದ್ದನ್ನ ಅವರು ಇಲ್ಲಿ ಅಥೆಂಟಿಕ್ ಆಗಿ ನಮ್ಗೆ ಹೇಳ್ತಾ ಇಲ್ಲ. ಎಲ್ಲರ ಅನುಭವದಲ್ಲಿ ಬರ್ತಕ್ಕಂತಹದ್ದು ಸುಷುಪ್ತಿ ಸಮಯದಲ್ಲಿ, ನಿದ್ರಾ ಕಾಲದಲ್ಲಿ ಮನಸ್ಸು ಲಯವಾಗಿಬಿಟ್ಟು ತನ್ನ ತನವನ್ನ ಕಳ್ಕೊಂಡ್ಬಿಡುತ್ತೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಯಾರೆಲ್ಲ ಮನಸ್ಸಿನ ಮೇಲೆ ಅಭಿಮಾನ ಪಡ್ತಕ್ಕಂಥವ್ರಿಗೆ ಆ ಅಭಿಮಾನವನ್ನ ತಗ್ಗಿಸ್ಲಿಕ್ಕೆ
ಆಚಾರ್ಯ ಶಂಕರರು ಎಲ್ಲರ ಅನುಭವದಲ್ಲಿರ್ತಕ್ಕಂತಹ ಸುಷುಪ್ತಿ ಅವಸ್ಥೆಯನ್ನು ತಗೊಂಡು ಸುಷುಪ್ತಿ ಕಾಲದಲ್ಲಿ ಮನಸ್ಸು ಇರೋದಿಲ್ಲ, ನೀನಿರ್ತೀಯ ಮನಸ್ಸು ಇರೋದಿಲ್ಲ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಬಂದು ಹೋಗ್ತಕ್ಕಂಥದ್ದು ಯಾವುದು ಇದೆಯೋ ಅದು ನಿಜವಾಗಿರ್ತಕ್ಕಂಥದ್ದಲ್ಲ. ಯಾಕಂತಂದ್ರೆ ಎರಡು ಅವಸ್ಥೆಗಳಲ್ಲಿ ಇರ್ತದೆ. ಆದರೆ ಯಾವಾಗ ಸುಷುಪ್ತಿ ಅವಸ್ಥೆಗೆ ಬಂದಗಳಿಗೆ ಮನಸ್ಸು ಲಯ ಆಗಿಬಿಡ್ತದೆ. ಸೊ ಮೊದಲನೇದಾಗಿ ಒಂದು ಬಲಿಷ್ಠವಾಗಿರ್ತಕ್ಕಂತಹ ದೋಷವನ್ನು ತೋರಿಸ್ತದೆ. ಈಗ ದೋಷವನ್ನು ತೋರಿಸಿ ಅತಃ ಮನಃ ಕಲ್ಪಿತ ಏವ ಪುಂಸಃ ಸಂಸಾರ. ಈ ಸಂಸಾರ ಅಂತಿದೆಯಲ್ವಾ, ಇದೆಲ್ಲನೂ ಕೂಡ ಇದರಿಂದ ಗೊತ್ತಾಗುತ್ತೆ ಇದೆ ಇದು ಆತ್ಮನ ಸಂಸಾರವಲ್ಲ, ಮನಸ್ಸಿನ ಸಂಸಾರ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಸುಷುಪ್ತಿ ಕಾಲದಲ್ಲಿ ಇರೋದೇ ಇಲ್ಲ. ಸತ್ಯ ಅಂತಕ್ಕಂಥದ್ದಾಗಿತ್ತಂದ್ರೆ ಇರಲೇಬೇಕಾಗಿತ್ತದು. ತ್ರಿಕಾಲೇ ಬಾಧಿತೇ ಅಪಿ ಅಂತ ಶಾಸ್ತ್ರ ಇದೆ. ಅದರ ಮೂರೂ ಕಾಲದಲ್ಲಿ ಯಾವುದು ಇರ್ತದೋ ಅದು ಆತ್ಮ. ಆದರೆ ಇದು ಎರಡು ಕಾಲದಲ್ಲಿದ್ದು ಮೂರನೇ ಕಾಲದಲ್ಲಿ ಇಲ್ದಂಗಾಗತ್ತೆ. ಸೊ ಹಾಗಾಗಿ ಇದರಿಂದ ಗೊತ್ತಾಗುತ್ತೆ ಇದು ಅಜ್ಞಾನದಿಂದ ಕಲ್ಪಿಸಿಕೊಂಡಿರ್ತಕ್ಕಂತಹ ಸಂಸಾರ. ಇದು ಯತಸ್ಯ ನ ವಸ್ತುತೋ ಅಸ್ತಿ ಅಂತ. ವಸ್ತುತಃ ಅಸ್ತಿ ಅಂದ್ರೆ ಇದು ನಿಜವಾಗಿ ಇರುವಂತಹದ್ದು, ಯಥಾರ್ಥವಾಗಿ ಇರುವಂತಹದ್ದು ಅಲ್ಲ. ಯಥಾರ್ಥವಾಗಿರುವಂಥದ್ದು ಯಾವುದು ಅಂತಂದ್ರೆ ಅದು ಸುಷುಪ್ತಿ ಕಾಲದಲ್ಲಿ ಇರ್ತಕ್ಕಂಥದ್ದು ಯಾವುದು ಇನ್ನರ್ ಒಂದು ಶಾಂತ ಸ್ಥಿತಿ ಇದೆಯೋ ಅದು ಇರ್ತಕ್ಕಂಥದ್ದು. ಇದು ಕಲ್ಪನೆಗೆ ಒಳಪಟ್ಟಾಗ ಕಾಣ್ತಕ್ಕಂಥದ್ದು. ಹಾಗಾಗಿ ಈ ಮನಸ್ಸು ಅಂತಕ್ಕಂತಹದ್ದು ಇದು ಕಲ್ಪಿತ ಅನ್ನೋದಕ್ಕೆ ಅವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟು ಸುಷುಪ್ತಿ ಕಾಲವನ್ನು ಕೊಟ್ಬಿಟ್ಟು ಸುಷುಪ್ತಿ ಕಾಲದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇದು ಜಾಗ್ರ ಸ್ವಪ್ನದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಕಲ್ಪನೆಯಿಂದ, ಸ್ವಪ್ನದಲ್ಲಿ ಮನೋಕಲ್ಪನೆ, ಜಾಗೃತದಲ್ಲಿ ಕೂಡ ಇಂದ್ರಿಯಗಳ ಗೋಚರದ ಜ್ಞಾನವನ್ನು ತಗೊಂಡು ಕಲ್ಪಿಸಿಕೊಂಡು ಸಂಸಾರವನ್ನು ಸೃಷ್ಟಿ ಮಾಡಿದ. ಅಂತಹ ಸಂಸಾರಕ್ಕೆ ಯಾವುದೇ ರೀತಿ ಇರ್ತಕ್ಕಂಥ ಸತ್ಯತ್ವ ಇಲ್ಲ. ಯಾಕೆ ಅಂತಂದ್ರೆ ದಿನಾನು ಕೂಡ ನಿದ್ರಾ ಕಾಲದಲ್ಲಿ ಅದನ್ನ ಎಲ್ಲದನ್ನ ಲಯ ಆಗಿಬಿಡ್ತದೆ, ಎಲ್ಲ ಇಲ್ದಂಗಾಗಿಬಿಡ್ತದೆ. ಇದು ಮನಸ್ಸಿನ ದೋಷವನ್ನ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಇಲ್ಲಿ ನಿರ್ದೇಶನ ಮಾಡಿದ್ದಾರೆ. ವಾಯುನಾ ಅನೀಯತೆ ಮೇಘಃ ವಾಯುನಃ ಅನೀಯತೆ ಮೇಘಃ ಪುನಸ್ತೇನೈವ ನೀಯತೆ ಮನಸಾ ಕಲ್ಪತೆ ಬಂಧೋ ಮೋಕ್ಷಸ್ತೇನೈವ ಕಲ್ಪತೆ. ಇಲ್ಲೊಂದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಹೇಳ್ತಾರೆ. ಈ ನಮಗೆ ಮೋಡಗಳು ಗಾಳಿಯಿಂದನೇ ಒಂದಕ್ಕೊಂದು ಸೇರಿಕೊಂಡು ನಮಗೆ ಮಳೆ ಬರ್ತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಇನ್ನು ಒಮ್ಮೊಮ್ಮೆ ಅದೇ ಗಾಳಿ ಜೋರಾಗಿ ಬೀಸಿ ಅದನ್ನ ಒಟ್ಟುಗೂಡಿಕೊಂಡಿರ್ತಕ್ಕಂಥ ಮೋಡವನ್ನು ಎಲ್ಲ ಚದುರಿಸಿಬಿಟ್ಟು ಮಳೆ ಬಾರದಂತೆನೂ ಕೂಡ ಅದು ಮಾಡ್ತಕ್ಕಂತಹ ಕೆಪಾಸಿಟಿ ಇದೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಇರ್ತಕ್ಕಂತಹದ್ದನ್ನ ಎಳ್ಕೊಂಡು ಬಂದು ಒಂದು ಕಡೆಗೆ ಮಾಡಿ ಅದನ್ನ ಭಾರ ಮಾಡಿ ಭೂಮಿಯ ಕಡೆಗೆ ಧಾರಾಕಾರವಾಗಿ ಮಳೆಯಂತೆ ಸುರಿಸುವಂತಹ ಕೆಲಸವನ್ನ ಮಾಡತಕ್ಕಂತಹದ್ದು ಗಾಳಿ. ಮತ್ತೆ ತನಗೆ ಬೇಡ ಅಂತ ಅನಿಸಿದಾಗ
ಜೋರಾಗಿ ಬೀಸಿ ಇರ್ತಕ್ಕಂಥದ್ದನ್ನೆಲ್ಲದನ್ನು ಚದುರಿಸ್ಬಿಟ್ಟು ಬರದೇ ಇರುವ ಹಾಗೆ ಮಾಡ್ತಕ್ಕಂಥದ್ದು ಗುಣನೂ ಕೂಡ ಹೆಂಗ ಮೋಡಕ್ಕೆ ಸ್ವಯಂ ಶಕ್ತಿ ಇಲ್ಲ, ಗಾಳಿಯನ್ನ ಅವಲಂಬಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಶಂಕರರು ಈ ಸಂಸಾರವನ್ನ ಮೋಡಕ್ಕೆ ಹೋಲಿಸಿದ್ದಾರೆ. ಅಲ್ಲಿ ಗಾಳಿ ಹೆಂಗ ಕಾರಣ ಹಾಗೆ ಇಲ್ಲಿ ಮನಸ್ಸು ಅಂತಕ್ಕಂಥದ್ದು ಗಾಳಿ ಇದ್ದಾಗೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇರ್ತಕ್ಕಂತಹ ಬೀಜಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಕಡೆ ಕುಪ್ಪೆ ಹಾಕ್ಬಿಟ್ಟು ಹೆಂಗ ಈ ಮಕ್ಕಳು ಅಲ್ಲೆಲ್ಲೆಲ್ಲಿ ಯಾವ್ದಾದ್ರು ಬಿದ್ದಿರ್ತಕ್ಕಂಥ ವಸ್ತುಗಳನ್ನ ತಗೊಂಡು ಹೆಂಗ ಒಂದು ಮರಕೋ ಏನೋ ಒಂದು ಮನೆ ಕಟ್ಟಿಬಿಟ್ಟು ಒಂದು ಆಟ ಆಡ್ತಾವ, ಅವು ಯಾವ ರಿಯಲ್ ಅಲ್ಲ, ಆದ್ರೆ ಅವ್ರ ಕಣ್ಣಿಗೆ ಅವೆಲ್ಲವೂ ಕೂಡ ಜೀವಂತವಾಗಿರೋ ಹಾಗೆ ಕಾಣಿಸ್ತಾವ. ಮತ್ತೆ ಯಾವಾಗ ಹಸುವಾಯ್ತು ಅಂದ್ಗಳಿಗೆ ಆಯ್ತು ಅದನ್ನ ಎಲ್ಲದನ್ನ ಬೇಗ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾವ ಮಕ್ಕಳು. ಆಯ್ತು ನೆನಪಿರೋದಿಲ್ಲ, ಎಲ್ಲ ಎತ್ಬಿಟ್ಟು ಹೋಗ್ಬಿಡ್ತವೆ. ಹಾಂಗ ಮನಸ್ಸು ಅಜ್ಞಾನದಿಂದ ಇಲ್ಲದೆ ಇರ್ತಕ್ಕಂಥದ್ದನ್ನ ಸೃಷ್ಟಿನೂ ಮಾಡ್ತದೆ, ಎಲ್ಲ ಸೇರಿಸ್ಕೊಂಡ್ಬಿಟ್ಟು ನಾನಂತವನು ನಾನು ಇಂಥವನು ಅಂತ ಹೇಳ್ಬಿಟ್ಟು ಒಂದು ರೂಪನೂ ಕೊಡ್ತದ. ಮತ್ತೆ ಒಂದು ವೇಳೆ ಮನಸ್ಸು ಮಾಡಿದ್ದೆ ಬಿರುಗಾಳಿ ಹೆಂಗ ಬೀಸ್ತು ಹಂಗ ಏನಾದ್ರೂ ಶಾಸ್ತ್ರದ ಗಾಳಿ ಬೀಸಿ ಬಿಡಿತಂತಂದ್ರೆ ಅದೇನು ಎಲ್ಲದನ್ನ ಕೂಡಿಸಿ ಹಾಕೊಂಡಿತ್ತು, ಗುಡ್ಡೆ ಹಾಕೊಂಡಿರ್ತಕ್ಕಂತಹದನ್ನ ಎಲ್ಲದನ್ನ ದೂಡಿ ಮತ್ತೆ ಮುಕ್ತ ಆಗತಕ್ಕಂತಹ ಸ್ವಭಾವನು ಕೂಡ ಮನಸ್ಸಿಗಿದೆ. ಎರಡೂ ಕ್ವಾಲಿಟಿಗಳನ್ನ ಮನಸ್ಸಿಗೆ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತೇನು ವಾಕ್ಯ ಇದೆ, ಆ ವಾಕ್ಯಕ್ಕೆ ಸರಿಯಾಗಿ ಇದು ಅದರ ಹತ್ತಿರಕ್ಕೆ ಬರ್ತದೆ ಶಬ್ದ. ಇದು ಬಂಧನಕ್ಕೆ ಮತ್ತು ಬಿಡುಗಡೆಗೆ ಮನಸ್ಸೇ ಕಾರಣ. ಹೆಂಗ ಮೋಡ ಶೇಖರಣೆ ಆಗ್ಲಿಕ್ಕೆ, ಮೋಡ ಮತ್ತೆ ವಿಭಜನೆ ಆಗ್ಲಿಕ್ಕೆ ಹೆಂಗ ಗಾಳಿಯೇ ಕಾರಣನೋ, ಹಂಗ ಇಲ್ಲಿ ಅಜ್ಞಾನದಿಂದ ಸಂಸಾರ ಅಂತಕ್ಕಂತಹದ್ದು ನಮಗೆ ಗೋಚರವಾಗ್ಲಿಕ್ಕೆ ಮತ್ತೆ ಬಿರುಗಾಳಿ ಬೀಸಿದ ಹಾಗೆ ವಿಚಾರದಿಂದ ಎಲ್ಲದನ್ನ ದೂಡ್ಲಿಕ್ಕೆ ಈ ಮನಸ್ಸೇ ಕಾರಣ. ಸೊ ಹಾಗಾಗಿನೇ ಯಾವುದನ್ನ ನಾವು ಗುಡ್ಡೆ ಹಾಕೊಂಡಿದ್ದೇವೋ ಆ ಗುಡ್ಡೆ ಹಾಕೊಂಡಿರ್ತಕ್ಕಂತಹ ಎಲ್ಲ ವಿಕಲ್ಪಗಳನ್ನ ಜ್ಞಾನದಿಂದ ಇದೆಲ್ಲನೂ ನೋಡಯ್ಯ ಇದು ವಿಕಲ್ಪ ಅಂತ ತೋರಿಸ್ಬಿಟ್ರೆ ಮತ್ತೆ ಅದನ್ನ ಬಿಡಿಸ್ಲಿಕ್ಕೂ ಕೂಡ ತೆಗೆದುಹಾಕ್ಲಿಕ್ಕೂ ಕೂಡ ಆ ಮನಸ್ಸಿಗೆ ಸ್ವಾತಂತ್ರ್ಯ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ. ನಾವು ಕೆಲವೊಮ್ಮೆ ಏನ್ ತಿಳ್ಕೊಂಡಿವಿ, ಸಾಧ್ಯನೇ ಇಲ್ಲ ಅಂತ ಅನ್ಕೊಂತೀವಿ. ಯಾಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂತೀವಿ ಅಂದ್ರೆ ನಮಗದು ಇನ್ನೊಂದು ದಾರಿ ಗೊತ್ತಿರಂಗಿಲ್ಲ. ಈಗ ಕೆಲವೊಬ್ರು ಇರ್ತಾರೆ ನೋಡಿ, ಏನೋ ಪ್ರಶ್ನೆ ಕೇಳ್ತಾರ, ನಾವಿನ್ನೂ ಉತ್ತರ ಹೇಳಿರಂಗಿಲ್ಲ, ಇಲ್ರಿ ಇದಕ್ಕೆ ಪ್ರಶ್ನೆ ಕೊಡಕ್ಕೆ ಯಾರನ್ನ ಸಾಧ್ಯ ಇಲ್ಲ ಅಂತಂದು ಬಿಡ್ತಾರೆ. ಅಂದ್ರೆ ತಾವೇ ಪ್ರಶ್ನೆ ಕೇಳ್ತಾರ ಮತ್ತೆ ತಾವೇ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ. ಅಂದ್ರೆ ಅದಕ್ಕೊಂದು ಪಕ್ಷಿನ ಉತ್ತರ ಕೊಟ್ರು ಅವ್ರು ಸ್ವೀಕಾರ ಮಾಡಂಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಅದನ್ನ ಹೇಳೋದ್ರಲ್ಲೇ ತಾತ್ಪರ್ಯ ಅವರಿಗೆ. ಇದಕ್ಕೆ ಯಾರಿಂದ ಉತ್ತರ ಕೊಡಕ್ ಸಾಧ್ಯ ಇಲ್ಲ ಅಂತ ಅಂದ್ಬಿಡ್ತಾರೆ. ನಾನು ಕೆಲವೊಂದ್ಸರಿ ಹೇಳ್ತಿರ್ತೀನಲ್ಲ, ಯಾವಾಗಾದ್ರು ಇದು ಯೋಗ ಮಾಡಿಸುವಾಗ, ಸರ್ ಈಗ ಡಾಕ್ಟರ್ ಕೆಳಗಡೆ ಕೂಡಬೇಡ ಅಂತ ಹೇಳಿದ್ದಾರೆ ಮಂಡಿ ನೋವಿರೋ ಅವರಿಗೆ. ಸರಿ ಕುತ್ಕೋಬೇಡ್ರಿ ಅಂತಂದು, ಮತ್ತೆ ಕೆಳಗಡೆ ಕುತ್ಕೊಳ್ಳಕ್ಕಂದ್ರೆ ಹೆಂಗ್ ಯೋಗ ಮಾಡಕ್ ಬರ್ತೀರಿ ಅಂದ್ರೆ ಆ ಪ್ರಶ್ನೆ ಉತ್ತರ ಎರಡನ್ನು ತಾವೇ ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮೈಂಡಲ್ಲಿ.
ನೀವು ಒಂದೊಡೆ ಇಲ್ರಿ ಬರ್ತದೆ ನಮ್ದು ಹೊಸ ಥೆರಪಿ, ಚೇರ್ಲಿ ಕೂತ್ಕೊಂಡು ಮಾಡಿಸ್ತೀವಿ ಅಂದ್ರೆ ಅದಂಗೆ ಚೇರ್ಲಿ ಕೂತ್ಕೊಂಡು ಮಾಡಿದ್ರೆ ಆಸನ ಆಗತ್ರಿ? ಯಾರ ನಗಾಡ್ತಾರೆ? ಆಸನ ಮಾಡ್ಬೇಕಂದ್ರೆ ಕೆಳಗಡೆ ಕೂತ್ಕೋಬೇಕಲ್ವಾ? ಕೆಳಗಡೆ ಕೂತ್ಕೊಂಡಾಗಲೇ ಆಸನ ಮಾಡಕ್ ಬರುತ್ತೆ. ಮತ್ತೆ ಡಾಕ್ಟರ್ ಹೇಳಿದಾರೆ ನನಗೆ ಕೆಳಗಡೆ ಕೂತ್ಕೊಂಡ್ರೆ ಪೇನ್ ಜಾಸ್ತಿ ಆಗುತ್ತೆ, ಅದಕ್ಕೆ ಕೆಳಗಡೆ ಕೂಡುದಿಲ್ಲ. ಹಂಗಾಗಿ ನನಗೆ ಯಾವುದೇ ತರದ್ದು ಯೋಗ ಮಾಡ್ಸಕ್ ಸಾಧ್ಯನೇ ಇಲ್ಲ ನೀವು ಅಂತ ತಾವೇ ಡಿಸೈಡ್ ಮಾಡಿಬಿಡ್ತಾರೆ. ಆ ರೀತಿಯಾಗಿ ಮೆಂಟಾಲಿಟಿ ಇರ್ತಕ್ಕಂಥವ್ರಿಗೆ ಇದು ಬಿಡುಗಡೆಗೆ ಕಾರಣ ಅಂತಂದ್ರೆ ಗೊತ್ತಾಗಲ್ಲ ಅವರಿಗೆ. ಅದೆಂಗ್ ಬಿಡುಗಡೆ ಆಗತ್ರಿ? ಕಟ್ಟಿಕೊಂಡಿದ್ದ ಹೆಂಗಾರ ಬಿಡುಗಡೆ ಆಗ ಸಾಧ್ಯನಾ ಅಂತ ಈ ರೀತಿಯಾಗಿ ವಾದ ಮಾಡತಕ್ಕಂಥವ್ರಿಗೆ ಏನ್ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಅವ್ರ ಅಜ್ಞಾನ ಬಲಿಷ್ಠವಾಗಿರ್ತದೆ. ಇನ್ನು ಇದನ್ನು ಸ್ವೀಕಾರ ಮಾಡತಕ್ಕಂಥ ಬುದ್ಧಿ ಇರೋದಿಲ್ಲ. ಯಾವಾಗ ಪುಣ್ಯವಶಾತ್ ಆ ಜೀವಿ ಆ ಚಕ್ರದಿಂದ ಹೊರಗಡೆ ಬರ್ಬೇಕಾಗಿತ್ತು, ತಾಪದಿಂದ ಹೊರಗಡೆ ಬರ್ಬೇಕಾಗಿತ್ತು ಅಂದ್ರೆ ಯಾವುದೋ ಒಂದು ಗಾಳಿ, ಒಳ್ಳೆ ಗಾಳಿ, ಕೆಲವೊಮ್ಮೆ ಮೋಡಗಳು ಹಂಗೇನೆ ಎಷ್ಟು ಎಲ್ಲ ಫುಲ್ಲು ಮೋಡ ಮುಚ್ಚಿಕೊಂಡಿರ್ತದ, ಮಳೆ ಆಗೋದಿಲ್ಲ. ಆದರೆ ಕೆಲವೊಂದು ವಿಶೇಷ ಗಾಳಿ ಇದೆ, ಆ ಗಾಳಿ ಬಂದ್ಬಿಡ್ತಂತಂದ್ರೆ ಮೋಡ ಸ್ವಲ್ಪ ಇದ್ರೂ ಅಲ್ಲಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡ್ಬಿಟ್ಟು ಚೆನ್ನಾಗಿ ಮಳೆನೇ ತರಿಸ್ಬಿಡ್ತದೆ. ಅದೇ ರೀತಿಯಾಗಿ ಮನಸ್ಸು ಅಂತಕ್ಕಂಥದ್ದು ಕೂಡ ಅಜ್ಞಾನದಲ್ಲಿದ್ದಾಗ ಇಂಥ ಅನರ್ಥವಾಗಿರ್ತಕ್ಕಂಥ ಸಂಸಾರವನ್ನ ಕೂಡ ಕ್ರಿಯೇಟ್ ಮಾಡ್ತದೆ. ಅದೇ ಮನಸ್ಸು ಜ್ಞಾನದಿಂದ ಕೂಡಿದ್ದು ಬಿರುಗಾಳಿ ಐತೆ ಅಂತಂದ್ರೆ ಏನೆಲ್ಲನ್ನ ಕಲೆಕ್ಟ್ ಮಾಡಿಕೊಂಡಿರ್ತದೋ ಅದನ್ನೆಲ್ಲದನ್ನ ಕೂಡ ತೂರ್ತಕ್ಕಂತಹ, ಬಿಸಾಕ್ತಕ್ಕಂತಹ ಕೆಪಾಸಿಟಿ ಇರ್ತದೆ. ಹಾಗಾಗಿ ಯಾವುದನ್ನ ಇರ್ಲಿ ಇಂಪಾಸಿಬಲ್ ಅಂತ ನಾವು ಅನ್ನಕ್ ಸಾಧ್ಯ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಕೆಲವೊಂದು ಕಡೆ ಹಂಗೆ ಹೇಳ್ತೀವಿ, ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಸರ್ ಅಂತಂತೀವಿ. ಕರೆಕ್ಟ್, ಅಂದ್ರೆ ಸಾಧ್ಯ ಮಾಡಿಕೊಳ್ಳಕ್ಕೆ ಅದಕ್ಕಿನ್ನ ಕಾಲ ಬಂದಿಲ್ಲ ಅಂತ. ಇಲ್ಲಿ ಕಾಲವನ್ನ ನಾವು ಗಾಳಿ ತರ ತಗೊಳ್ಳೋಣಂತೆ, ಅದಕ್ಕಿನ್ನೂ ಕಾಲ ಕೂಡಿ ಬಂದಿಲ್ಲ. ಮತ್ತೆ ಅದಕ್ಕೆ ಯಾವಾಗ ಕಾಲ ಕೂಡಿ ಬಂತಂದ್ರೆ ಯಾವುದು ಇಂಪಾಸಿಬಲ್ ಅದು ಪಾಸಿಬಲ್ ಆಗಿ. ಸುಮ್ಮನೆ ನಾವು ನೋಡೋದಾದ್ರೆ ಈ 370 ಆಕ್ಟ್ ಕಾಶ್ಮೀರದಲ್ಲಿ ನೋಡಿ, ಸ್ವಾತಂತ್ರ್ಯ ಬಂದಾಗ್ಲಿಂದನೂ ಕೂಡ ಈ ಭಾರತದ ಉಳಿದ ಎಲ್ಲ ರಾಜರುಗಳು ಸರೆಂಡರ್ ಆಗಿ ಗೌರ್ಮೆಂಟು ತನ್ನ ಇದಕ್ಕೆ ತಗೊಂತು. ಆದರೆ ಕಾಶ್ಮೀರದಲ್ಲಿ ಮಾತ್ರ ಅದನ್ನ ಹಾಗೆ ಸಪ್ರೇಟ್ ಆಗಿ ಉಳಿಸ್ಕೊಂಡ್ಬಿಟ್ಟಿತ್ತು. ಅದು 70 ವರ್ಷದಿಂದ ಹಾಗೆ ಇತ್ತು ನೋಡಿ. ಸಾಧ್ಯನೇ ಇಲ್ಲ, ಯಾರಾದ್ರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ನಂಗಿತ್ತದ. ಆದ್ರೆ ಟೈಮ್ ಬಂತು, ಏನೇನೋ ಕಥೆಗಳು ಕಟ್ತಾ ಇದ್ರು ಅದಕ್ಕೆ. ಅದನ್ನ ಏನೇನ್ ಮಾಡಕ್ ಹೋದ್ರೆ ಆ ಪಾಕಿಸ್ತಾನ ಬಂದು ಅಟ್ಯಾಕ್ ಮಾಡ್ತದೆ, ಪಾಕಿಸ್ತಾನ ಬಂತಂದ್ರೆ ಉಳಿದ ಅರಬ್ ರಾಷ್ಟ್ರ ಬರ್ತವೆ, ಏನು ಒಂದು ಕತೆ ಹೇಳ್ತಕ್ಕಂಥದ್ದು. ಏನು ಒಂದು ದಿನದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿ ಜಾರಿ ಮಾಡಿಬಿಟ್ಟು ಎಲ್ಲ ಎತ್ತಿ ಬಿಸಾಕ್ಬಿಟ್ರು. ಮತ್ತೆ ಕೋರ್ಟ್ ಕೂಡ ಸ್ಪಷ್ಟವಾಗಿ ಅದಕ್ಕೆ ಜಡ್ಜ್ಮೆಂಟ್ ಕೂಡ ಕೊಟ್ಬಿಡ್ತು. ಹೀಗೆ ಯಾವುದೇ ಒಂದು ಘಟನೆ ಅಥವಾ ಸ್ವಭಾವ ಅಥವಾ ನಮ್ಮ ಅಭಿಪ್ರಾಯ ಅಂತಂತೀವಿ, ಅವು ಶಾಶ್ವತವಾಗಿ ಇರಂಗಿಲ್ಲ. ಆದ್ರೆ ಶಾಶ್ವತವಾಗಿರೋ ತರ ನಮಗೆ ಭಾಸ ಆಗ್ತಾವ. ಅವಕ್ಕೆ ಟೈಮ್ ಬಂತು ಅಂತಂದ್ರೆ ಯಾವ ಕ್ಷಣದಾಗ ಬೇಕಾದ್ರೆ ಅವು ಒಂದೇ ಕ್ಷಣದಲ್ಲಿ ಎಲ್ಲ ಕಿತ್ತು ಬಿಸಾಕ್ಬಿಡ್ತವೆ. ಹಾಗೆ ನಾವು ಇವತ್ತು
ಎಷ್ಟೇ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಎಷ್ಟೇ ಸಂಸಾರಿಗಳನ್ನ ತಂದ್ಕೊಂಡ್ರು ಕೂಡ ಯಾವುದೋ ಪುಣ್ಯದಿಂದ ಒಳಗಡೆಯಿಂದ ತನ್ನಿಂದ ತಾನೇ ಒಂದು ಶ್ರವಣದ ಗಾಳಿ ಬೀಸಿಬಿಡ್ತೀವಿ ಅಂತಂದ್ರೆ ಈ ಜನ್ಮದಲ್ಲಿನೇ ಎಲ್ಲ ಸಂಸ್ಕಾರಗಳನ್ನ ಕೊಡವಿ ಹಾಕಿ ಮನಸ್ಸು ಪರಿಶುದ್ಧ ಆಗಿಬಿಡ್ತದೆ. ಅದಕ್ಕೆ ಯಾವಾಗಲೂ ಕೂಡ ನಮಗದು ಸಾಧ್ಯ ಇಲ್ಲ ಅಂತ ಹೇಳೋಂಗಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಅದು ಸಾಧ್ಯ ಇಲ್ಲ ತರ ಕಾಣಿಸ್ತದೆ ಅಷ್ಟೇ. ಅದಕ್ಕೆ ಕೂಡಿ ಬಂತು ಕಾಲ ಅಂತಂದ್ರೆ ಆಯ್ತು, ಅದು ನಿಲ್ಲಂಗಿಲ್ಲ. ಹಾಗೆ ರಾಮ ಮಂದಿರ ಕೂಡ ನೋಡಿ, ಐದು 100 ವರ್ಷಗಳಿಂದ ಯಾವುದೊಂದು ಹಳೆ ಕೇಸ್ ಇತ್ತು. ಕಾಲ ಕೂಡಿ ಬಂದಾಗ ನೋಡಿ ಎಲ್ಲ ಹೊರಟೋಗ್ಬಿಟ್ಟು ಇವತ್ತು ಇಡೀ ದೇಶ ಅದ್ದೂರಿಯಾಗಿ ರಾಮ ಮಂದಿರದ ಉದ್ಘಾಟನೆಯನ್ನ ದೇಶ ಎದುರು ನೋಡ್ತಾ ಇದೆ. ಸೊ ಈ ಎಲ್ಲ ಅದಕ್ಕೆ ನಾವು ಶಕ್ತಿ, ಈ ಮನಸ್ಸು ಅಂತಕ್ಕಂಥದ್ದು ಅದು ಅಜ್ಞಾನದಿಂದ ಕೂಡಿದಾಗ ಮಾಯಾ ರೂಪದಲ್ಲಿ ತಾಳುತ್ತೆ. ಅದೇ ಜ್ಞಾನದಿಂದ ಕೂಡಿದಾಗ ಅದು ಸುಜ್ಞಾನವಾಗುತ್ತೆ. ಸುಜ್ಞಾನವಾದಾಗ ಯಾವುದಕ್ಕೆ ಬಂಧನ ಕಾರಣ ಆಗಿತ್ತು ಅದೇ ಬಿಡುಗಡೆ ಕಾರಣ ಆಗಿಬಿಡ್ತದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಕೂಡ ನಾವು ಯಾವಾಗಲೂ ಯಾವುದು ಸಾಧ್ಯ ಇಲ್ಲ ಅಂತ ಅನ್ಬಾರ್ದು. ಸಮಯ ಬಂತು, ಸಮಯ ಬರ್ತನ ಕಾಯ್ಬೇಕು. ಸುಮ್ಮನೆ ದುಃಖ ಮಾಡಿಕೊಂಡಾಗ್ಲಿ ಇನ್ನೇನೋ ಕಲ್ಪನೆ ಮಾಡಿಕೊಂಡಿರ್ಬಾರ್ದು. ಸಮಯ ಬಂತು ಅಂದಗಳಿಗೆ ಅದು ತನ್ನಿಂತಾನೆ ಎದ್ಬಿಟ್ಟು ಯಾವುದನ್ನ ಸಾಧ್ಯ ಇಲ್ಲ ತಂದು ಸಾಧ್ಯ ಮಾಡಿಸ್ಬಿಡ್ತದೆ. ಇದು ಒಂದು ರೀತಿಯಾಗಿರ್ತಕ್ಕಂತಹ ಸಾಧಕರಿಗೆ, ಅಂದ್ರೆ ಶ್ರವಣ ಕೇಳ್ತಕ್ಕಂಥವ್ರಿಗೆ, ನಮಗ್ ಸಾಧ್ಯ ಇಲ್ರಿ ಈ ಜನ್ಮದಾಗ ಅಂತ ಅನ್ಕೊಳ್ತೀವಿ, ಅವ್ರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಧೈರ್ಯದ ಆಶ್ವಾಸನೆ ಕೊಡ್ತಕ್ಕಂತಹ ಶ್ಲೋಕ ಇದು. ಗಾಳಿನೇ ಬಂಧನಕ್ಕೆ ಕಾರಣ ಆಗ್ಯದ, ಮತ್ತೆ ಅದೇ ಬಿರುಗಾಳಿನೇ ಬಂಧನವನ್ನ ಬಿಡಿಸೋದಕ್ಕೆ ಕೂಡ ಕಾರಣ ಆಗುತ್ತೆ. ಬಂಧ ಮೋಕ್ಷ ಅಂತಕ್ಕಂಥದ್ದು ಮನಸ್ಸಿನ ಕಲ್ಪನೆ. ಅದು ಅಜ್ಞಾನ ಹೋಗ್ಬಿಟ್ಟಿದೆ ಅಂತಂದ್ರೆ ಮುಗಿದೋಯ್ತು. ಬಂಧನ ಬಿಡುಗಡೆನಿಲ್ಲ, ಇರೋದು ಸ್ವರೂಪ ದರ್ಶನ ಒಂದೇ. ಇದು ಸ್ವರೂಪ ದರ್ಶನ ಅಂದ್ರೆ ನೀನೇ ಸ್ವರೂಪನೇ. ಮತ್ತೆ ಎಲ್ಲಿಂದ ತಗೊಂಡ್ ಬಂದಿಲ್ಲಿ ನಿನ್ನ ಸ್ವರೂಪ ಅಂತ ಮೂರ್ತಿ ಮಾಡೋಂಗಿಲ್ಲ. ಈ ಮನಸ್ಸಿನ ತಾಕಲಾಟದಿಂದ ಅದು ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ದೇಹಾದಿ ಸರ್ವ ವಿಷಯೈ ಪರಿಕಲ್ಪರಾಗಂ ಬಧ್ನಾತಿ ತೇನ ಪುರುಷಂ ಪಶುವದ್ಗುಣೇನ ವೈರೇಶ್ಯಮತ್ರ ವಿಷವತ್ ಸುವಿಧಾಯ ಪಶ್ಚಾತ್ ಏನಂ ವಿಮೋಚಯತಿ ತನ್ಮನ ಏವ ಬಂಧಾತ್. ದೇಹಾದಿ ಸರ್ವ ವಿಷಯೇ ಪರಿಕಲ್ಪರಾಗಂ, ಮತ್ತೆ ಪುನಃ ಮತ್ತೆ ವರ್ಣನೆ ಮಾಡತಕ್ಕಂಥದ್ದು. ಬಧ್ನಾತಿ ತೇನ ಪುರುಷಂ ಪಶುವದ್ ಗುಣೇನ, ಅಂದ್ರೆ ಪಶುವದ್ ಗುಣೇನ. ಪಶು ಹೆಂಗ ಹಸುಗಳನ್ನ ನಾವು ಕಟ್ಟಿ ಹಾಕ್ತೀವಿ ಹಗ್ಗದಿಂದ, ಬಧ್ನಾತಿ ಅಂದ್ರೆ ಕಟ್ಟಿ ಹಾಕ್ತೀವಿ ಅದನ್ನ. ಅದೇ ರೀತಿಯಾಗಿ ರಾಗದಿಂದ ಈ ದೇಹ ಮತ್ತು ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂತಹ ರಕ್ತ ಸಂಬಂಧಗಳಲ್ಲಿ ಈ ರಾಗ ಅಂತಕ್ಕಂಥದ್ದು ವಿಷಯ ರೂಪದಲ್ಲಿರ್ತಕ್ಕಂತಹ ಮನಸ್ಸು ನಮ್ಮನ್ನ ಏನ್ ಮಾಡದ, ಕಟ್ಟಿ ಹಾಕಿಬಿಟ್ಟದ. ಅದಕ್ಕೆ ಕಟ್ಟಿ ಹಾಕಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅವ್ರೇನು ಪಶುವದ್ ಬದ್ನಾದಿ
ಅಂತ. ಹೆಂಗ ಪಶುವನ್ನ ಹಗ್ಗದಿಂದ ಕಟ್ತಾರೋ ಅದೇ ರೀತಿಯಾಗಿ ಈ ಮನುಷ್ಯನನ್ನ ಸೊ ಈ ರಾಗ ಅಂತಕ್ಕಂಥದ್ದು ಬಂಧಿಸಿದ್ದಾವೆ. ಪಶುವತ್ ಗುಣೇನ ಅಂತ. ಅದಕ್ಕೆ ತನಗೆ ಅಂತಕ್ಕಂಥದ್ದು ಜ್ಞಾನ ಇಲ್ಲದೆ ಇರ್ತಕ್ಕಂತಹ ಪ್ರಾಣಿಯನ್ನ ಹೆಂಗ ಮನುಷ್ಯ ಹಗ್ಗದಿಂದ ಅದನ್ನ ಕಟ್ಟಿ ನಿಯಂತ್ರಿಸಲ್ಪಡ್ತಾನೋ ಹಾಗೆ ಈ ಜೀವನನ್ನ, ಈ ಮನಸ್ಸು ರಾಗ ಅಂತಕ್ಕಂತಹ ಹಗ್ಗದಿಂದ, ಬಯಕೆ ಅಂತಕ್ಕಂತಹ ಆಸೆಗಳಿಂದ ಈ ಜೀವನದ ಬಂಧನ, ಇದು ನಿನ್ನ ರೆಸ್ಪಾನ್ಸಿಬಿಲಿಟಿ, ಇದು ನಿನ್ನ ಕರ್ತವ್ಯ, ಇದು ನಿನ್ನ ಧರ್ಮ ಅಂತ ಹೇಳಿ ಟೈಟ್ ಕಟ್ಟಿಬಿಟ್ಟದೆ, ಬಿಡಿಸೊಳಕ್ ಬರ್ದಂಗೆ ಕಟ್ಟಿಬಿಟ್ಟದೆ. ಇದು ಯಾವುದೋ ರಾಗ, ಬಯಕೆ, ಆಸೆ, ಆಸನೆ ವಿಷಯ ರೂಪವನ್ನ ತಾಳಿ ಹಗ್ಗದಂತೆ ನಮ್ಮನ್ನ ಬಂಧಿಸಿಬಿಟ್ಟದೆ. ವೈರಸ್ಯ ಮಾತ್ರ ವಿಷವತ್ ಸುವಿಧಾಯ ಪಶ್ಚಾತ್ ಅಂತ. ಇಲ್ಲಿ ಶಂಕರ್ ನೋಡಿ ಮೇಲೆ ಈಗ ಈ 2 ಶ್ಲೋಕದಲ್ಲಿ ಏನ್ ಮಾಡಕಚ್ಚಾರ ಅಂದ್ರ, ಮೇಲೆ ಬಂಧನವನ್ನ ಇಡ್ತಾರ, ಹಾಗೆ ಕೆಳಗಡೆಗೆ ಅದರದ ವಿಮೋಚನೆ ಕೂಡ ಇಡ್ತಾರೆ. ಎರಡು. ಈಗ ನೋಡಿ, ಯಾವ್ದಾದ್ರೂ ಒಂದು ನಿಮಗೆ ತುಂಬಾ ಒಂದು 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 ತಿನ್ನೋದ್ರ ಮೇಲೇನೋ, ಇಲ್ಲ ಯಾವುದೋ ಒಂದು ಉಡೋದ್ರ ಮೇಲೇನೋ, ಇನ್ಯಾವುದೋ ಧರಿಸೋದ್ರ ಮೇಲೇನೋ, ಇನ್ಯಾವುದ್ರ ಮೇಲೇನೋ ತುಂಬಾ ರಾಗ ಇರ್ತದೆ ಅಂತ ಇಟ್ಕೊಳ್ಳಿ. ತುಂಬಾ ಅದು ಬೇಕು 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 ಅನಿಸ್ತದೆ. ಆದ್ರೆ ಯಾವಾಗಾರ ಒಮ್ಮೊಮ್ಮೆ ಒಂದ್ಸಲ ಒಮ್ಮೆ ಏನಾದ್ರೂ ಮನಸ್ಸು ಬಂದ್ಬಿಡ್ತಿ ಅಂತಂದ್ರೆ ತಿರುಗಿ ಅದ್ರಾಗ ಆಸಕ್ತಿನೇ ಕಳ್ಕೊಂಡ್ಬಿಡ್ತದೆ. ಈಗ ನೋಡಿ, ಕೆಲವೊಬ್ಬರಿಗೆ ಎಷ್ಟು ಒಂದು ಮನೆಯಲ್ಲಿ 4 ಬೀರು ಇಟ್ಕೊಂಡ್ರು ಕೂಡ ವಸ್ತ್ರಗಳು ಸಾಕಾಗೋದಿಲ್ಲ. ಇನ್ನು ಕೆಲವೊಬ್ರು ಇರ್ತಾರೆ, ಅವ್ರಿಗೆ 2ಕ್ಕಿಂತ 3 4 ಆಗಿಬಿಟ್ರೆ ಭಾರ ಆಗಿಬಿಡ್ತದೆ. ಅದು ಭಾರ ಅನಿಸ್ಬಿಡ್ತದೆ ಅವ್ರಿಗೆ. ಇವ್ರಿಗೆ ಒಂದು ಕೋಡೆ ತುಂಬ ತುಂಬಿಕೊಂಡಿರ್ತಾರೆ, ಭಾರ ಅನ್ಸಂಗಲ್ಲ, ಇನ್ನೂ ಕಡಿಮೆ ಆಗ್ತಿರ್ತದ. ಇವತ್ತು ಫಂಕ್ಷನ್ ಅದ, ಯಾವ್ದು ಹಾಕೊಂಡು ಹೋಗ್ಬೇಕು ಅಂತ ಅಷ್ಟು ಯೋಚನೆ ಮಾಡಂಗಾಗತ್ತೆ. ಮತ್ತೆ ಬೇಡ ಅಂತ ಅನಿಸ್ಬಿಡುತ್ತೆ ಅಂತಂದ್ರೆ 2ಕ್ಕಿಂತ 3ನೇದ ಭಾರ ಅನಿಸ್ಬಿಡ್ತದೆ. ಅದು ಊಟ ತಿಂಡಿನೇ ಇರಲಿ, ಬಟ್ಟೆನೇ ಇರಲಿ, ಒಡವೆನೇ ಇರಲಿ, ಅಥವಾ ಸಂಪತ್ತರ ಇರಲಿ, ಯಾವುದರ ಇರಲಿ. ಹೆಂಗ ಒಂದು ಹಾಲಿನಲ್ಲಿ ವಿಷ ಬೆರೆಸ್ಬಿಟ್ರೆ ಹೆಂಗದ ಹಾಲು ನಾವು ಇಷ್ಟು ದುಡ್ಡು ಕೊಡ್ತೀರಿ ಅಂತ ಯಾರು ಹೇಳಿದ್ರು ಕೂಡ ಹೆಂಗ್ ಕುಡಿಯೋದಿಲ್ವೋ ವಿಷ ಅಂತ ಗೊತ್ತಾದ್ಮೇಲೆ, ಅದೇ ರೀತಿಯಾಗಿ ಮನಸ್ಸು ರಾಗನೂ ಪಡಕ್ ಬರ್ತದೆ, ಮತ್ತೆ ಅದಕ್ಕೆ ಇನ್ನೊಂದು ಗುಣ ಇದೆ, ವಿರಾಗವನ್ನ ಕೂಡ ಹೊಂದಕ್ಕೆ ಬರ್ತದೆ. ವಿರಾಗ ಏನಾದ್ರೂ ಹೊಂದ್ಬಿಡ್ತಿ ಅಂದ್ರೆ ಅದು ಪರಮ ಸುಖ. ರಾಗ ಯಾವಾಗ ತಗಲಾಕೊಂಡಿತ್ತಂದ್ರೆ ಅದು ಸುಖ ದುಃಖ ಅಂತ. ಮನಸ್ಸಿಗೆ 2 ಕ್ವಾಲಿಟಿ ಅದ. ಅದಕ್ಕೆ ಬಯಸಕ್ಕೂ ಬರ್ತದ, ಮತ್ತೆ ಅದನ್ನ ಬಿಡಕ್ಕೂ ಬರ್ತದೆ. ವೈರಸ್ಯಂ ಅತ್ರ ವಿಷವತ್ ಸುವಿಧಾಯ ಪಶ್ಚಾತ್ ಏನಂ ವಿಮೋಚಯತಿ ತನ್ಮನ ಏವ ಬಂಧಾತ್. ಹೀಗೆ ಯಾವುದು ತುಂಬಾ ನಮಗೆ ಇಷ್ಟವಾಗಿರ್ತಕ್ಕಂಥದ್ದು, ಹೆಂಗ ಅದರಲ್ಲಿ ವಿಷಯ ಬೆರೆಸಿಬಿಟ್ಟಿದ್ರು ಅಂತಂದ್ರೆ
ಹೇಗೆ ಮುಟ್ಟದಿಲ್ವೋ ಹಂಗ ವಸ್ತುವಿನ ದರ್ಶನ ಆಗಿಬಿಡಿತು ಮೈಂಡಿಗೆ ಅಂತಂದ್ರೆ ಯಾವುದನ್ನ ಬಯಸ್ತದೋ ಅದನ್ನ ಅದು ಸೊ ದೂರ ಮಾಡ್ತದೆ. ಮೊದಲು ಸುಮ್ಮನೆ ಕಲ್ಪನೆಯ ರೂಪದಲ್ಲಿರ್ತಕ್ಕಂಥ ಮನಸ್ಸನ್ನು ವರ್ಣನೆ ಮಾಡಿದ್ರು. ಈಗ ಈ 2 ಶ್ಲೋಕಗಳಲ್ಲಿ ನಮಗೆ 72, 73ನೇ ಶ್ಲೋಕದಿಂದ ನಮಗೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಪ್ಲಸ್ ಮತ್ತು ಮೈನಸ್, ಅಂದ್ರೆ ಆತ್ಮನ್ನ ತಿಳ್ಕೊಳಕ್ಕೆ ಪ್ಲಸ್ ಹೆಂಗಾಗ್ತದೆ ಮತ್ತೆ ಸಂಸಾರದಲ್ಲಿ ಹೆಂಗದು ಪ್ರಚೋದನೆಯನ್ನ ನೀಡುತ್ತದೆ, ಈ ರೀತಿಯಾಗಿ ಸೊ ನಿಧಾನವಾಗಿ 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 ಅದರ 2 ಮುಖಗಳನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.